ಒಂದು ಕೃತಿ ಈ ರೂಪವನ್ನು ಪಡಿಬೇಕಾದ್ರೆ, ಈ ಒಂದು ಇದಕ್ಕೆ ಬರಬೇಕಾದ್ರೆ ಇದರಲ್ಲಿ ಯಾರ್ಯಾರು ಯೋಗದಾನವನ್ನು ನೀಡಿರುವವರೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಈ ಅವಕಾಶವನ್ನು ಉಪಯೋಗಿಸಿಕೊಳ್ತೇನೆ. ನಾನು ಈ ಪುಸ್ತಕವನ್ನು ಬರೆದಿದ್ದು ಸಾಕಷ್ಟು ಜನರಿಗೆ ಹೇಳ್ತಿದ್ದೆ, ನಾನು ಈ ಪುಸ್ತಕವನ್ನು ಬರೆದಿದ್ದು ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ನಿಮಗಾಗಿ ಅಲ್ಲ, ನಿಮ್ಮ ಮಕ್ಕಳಿಗಾಗಿ ಅಂತೇಳಿ. ಏನಾಗಿದೆ, ನಮ್ಮಲ್ಲಿ ಸಾಕಷ್ಟು ಈ ಥರ ಸಾಹಿತ್ಯಗಳಿದ್ದಾಗ ಕೂಡ ನಾವು ಬೇರೆ ಸಾಹಿತ್ಯಕ್ಕೆ ಬೇರೆ ಇದಕ್ಕೆ ನಮ್ಮ ಮಕ್ಕಳು ಮನಸೋಲುವ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ, ನಮ್ಮಲ್ಲಿ ಏನಿದೆ ಅದನ್ನು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ಬೇಕಾಗತ್ತೆ. ಎಲ್ಲ ಮಕ್ಕಳು ಇಂಗ್ಲೀಷ್ ಮಾಧ್ಯಮವನ್ನು ಓದುವ ಈ ಸಂದರ್ಭದಲ್ಲಿ ವಚನಗಳು ಅಂದ್ರೇನು, ವಚನಗಳು ಅಂದರೆ ಏನಿಲ್ಲ, ಸತ್ವಿಚಾರಗಳು, ಕಳಬೇಡ ಕೊಲಬೇಡ ಹುಸಿಯ ನೋಡಬೇಡ, ಇವನಾರವ ಏನು ಬಂದಿರಿ ಹದಳವಿದ್ದಿರಿ, ಇಂಥೆಲ್ಲ ಸತ್ವಿಚಾರಗಳಿವು. ನನ್ನ ವಚನ ಪುಸ್ತಕ, ನನ್ನ ಈ ಟ್ರಾನ್ಸ್ಲೇಷನ್ ಪುಸ್ತಕ ಸ್ಟಾರ್ಟ್ ಆಗೋದೇ ಅಂಬೇಡ್ಕರ್ ಅವರ ಕೋಟ್ನಿಂದ. ಕಲ್ಟಿವೇಷನ್ ಆಫ್ ಹ್ಯೂಮನ್ ಮೈಂಡ್ ಇಸ್ ದ ಅಲ್ಟಿಮೇಟ್ ಏಮ್ ಆಫ್ ಎಕ್ಸಿಸ್ಟೆನ್ಸ್ ಅಂತ. ಮನುಷ್ಯನ ಅಸ್ತಿತ್ವದ ಕೊನೆಯ ಗುರಿ ಏನಪ್ಪ ಅಂತಂದ್ರೆ ಮಾನಸಿಕ ಕೃಷಿ ಅಂತ. ಏನು ಮಾನಸಿಕ ಕೃಷಿ ಇದೆ? ಒಂದ್ಸಗೆ ಮಾನಸಿಕ ಕೃಷಿ ಅಂತಂದ್ರೆ ಏನೇನು ನಮ್ಮ ಮನಸ್ಸಿಗೆ ಕೊಳೆ ಅನ್ನೋದು ಹತ್ತಿರದಲ್ಲ ಅದನ್ನು ತೆಗೆಯುವುದು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುಣಿಯಬೇಡ, ಅಣ್ಣರಿಗೆ ಆಶ್ರಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ, ಇದು ಏನಾಯ್ತಲ್ಲ ಮಾನಸಿಕ ಕೃಷಿ. ಇವನಾರವ ಎಂದೆನಿಸಿದರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನೀವು ಸುಮಾರು 40-50 ಸಾವಿರ ವಚನಗಳನ್ನು ನೋಡಿಬಿಟ್ರೆ ಅದು ಏನಿಲ್ಲ ಮಾನಸಿಕ ಕೃಷಿ. ಪತಂಜಲಿಯ ಯೋಗ ಸೂತ್ರವನ್ನು ಓದ್ತಿರ ಮಾನಸಿಕ ಕೃಷಿ. ಮಾನಸಿಕ ಕೃಷಿ ಅನ್ನೋದು ಬಿಟ್ಟರೆ ಏನಿಲ್ಲ. ಅಂಬೇಡ್ಕರ್ ಅವರು ಯಾವ ಎತ್ತರಕ್ಕೆ ಏರಿದ್ರು ಅಂದರೆ ಒಂದು ಸೆಂಟೆನ್ಸ್, ಕಲ್ಟಿವೇಷನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ಏನು ಬರೀತಾರೆ. ನಾನು ಪುಸ್ತಕ ಸ್ಟಾರ್ಟ್ ಆಗೋದು ಆ ಸೆಂಟೆನ್ಸ್ನ ಸ್ಟಾರ್ಟ್ ಆಗುತ್ತೆ. ಸಾರಿ ಅಧ್ಯಾತ್ಮದ ಒಂದು ತಳಹದಿ ಗುರಿ ಆ ಒಂದು ವಾಕ್ಯ. ಯಾವ ಲೆವೆಲ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸುಧಾರಕರಾಗಿದ್ದರು, ಅದೇ ಲೆವೆಲ್ಗೆ ಆಧ್ಯಾತ್ಮಿಕ ಒಬ್ಬ ಸಾಧಕರು ಕೂಡ ಆಗಿದ್ರು, ಅಧ್ಯಾತ್ಮದ ಆ ಎತ್ತರಕ್ಕೆ ಏರಿದ್ರು. ಇಂತಹ ಕಲ್ಟಿವೇಷನ್ ಆಫ್ ಮೈಂಡಿಗೆ ಬೇಕಾದಂತಹ ಸರಕು ನಮ್ಮಲ್ಲೇ ಸಾಕಷ್ಟು ಇರುವಾಗ ನಾವು ವರ್ಲ್ಡ್ ಫೇಮಸ್ ಥಾಟ್ಸ್, ವರ್ಲ್ಡ್ ಫೇಮಸ್ ವಿಜನ್ಸ್, ಇನ್ನೊಂದು ಮತ್ತೊಂದು ಏನೇನೋ ಓದ್ಕೊತ ಹೋಗ್ತಿರ್ತೀವಿ. ಅದಕ್ಕೆ ನಾನು ವಿಚಾರ ಮಾಡಿದೆ, ನಮ್ಮಲ್ಲೇ ಸುಮಾರು 40-50 ಸಾವಿರ ವಚನಗಳಲ್ಲಿ ಸದ್ವಿಚಾರಗಳನ್ನು ಬಸವಾದಿ ಶರಣರು ಹುದುಗಿಸಿಟ್ಟಾಗ ನಮ್ಮ ಜೀವನವನ್ನು ದೇವನೆತ್ತರಕ್ಕೆ ಎತ್ತರಿಸುವಂತಹ ವಿಚಾರಗಳು ವಚನಗಳಲ್ಲಿ ಇದ್ದಾಗ ನಾವು ಏನೇನೋ ನೋಡ್ತಾ ಇದ್ದೇವಲ್ಲ. ಬಸವಣ್ಣ ಒಂದು ಕಡೆ ಹೇಳ್ತಾರೆ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆಯಾದನ ಬೆಣ್ಣಲಿ ಹರಿಯಲೇಕಯ್ಯ, ಲಜ್ಜೆಗೆಡಲೇಕೆ ನಾನು ಗೆಡಲೇಕೆ, ಕೂಡಲ ಸಂಗಮ ದೇವ ನುಳ್ಳ ನಕ್ಕರ ಬಿಜ್ಜಳನ ಬಂಡಾರ ನನಗೇ ಕಯ್ಯ ಅಂತ. ಊರ ಮುಂದೆ ಹಾಲ ಹಳ್ಳ ಹರಿಯಾಗತ್ತೈತೆ, ನಮ್ಮ ಮನೆ ಮುಂದೈತೆ, ನಮ್ಮ ಮನೆ ಆಗೈತಿ. ಬಸವಣ್ಣನ ಫೋಟೋ ಒಳಗಿಟ್ಕೊಂಡಿವು, ತತ್ವಗಳನ್ನು ಕಟ್ಟೆ ಮೇಲೆ ಇಟ್ಟವು, ತತ್ವಗಳು ಗಾಳಿಗೆ ಹಾರಿ ಹೊಂಟವು. ತತ್ವಗಳು ಗಾಳಿಗೆ ಹಾರಿ ಹೋಗಿನ ಮೊದಲ ಇವುಗಳನ್ನ ಇಂಗ್ಲೀಷಿಗೆ ಭಾಷಾಂತರ ಮಾಡಿ ನಮ್ಮ ಮಕ್ಕಳಿಗೆ, ಪರದೇಶದಲ್ಲಿರೋ ನಮ್ಮವರ ಮಕ್ಕಳಿಗೆ ಮತ್ತು ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಂತ ಏನು ಯಾರಿಗೆ ಆಸೆ ಇದೆ, ವೆಸ್ಟರ್ನ್ಸ್ ಲೈಕ್ ಪ್ರೊಫೆಸರ್ ಗಿಲ್ ಇಂಥವ್ರಿಗೆ ಯಾರ್ಯಾರಿಗೆ ಇಷ್ಟಪಡ್ತಾರೆ ಅವರಿಗೆಲ್ಲರಿಗೂ ಈ ವಚನ ಸಾಹಿತ್ಯವನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ
ಈ ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ ಅಂತಂದ್ರೆ ಅದು ನಂದು ಮತ್ತು ಸೊಕ್ಕಾಗುತ್ತೆ. ಅದು ಮಾಡಿದೆನೆಂಬರು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರು ಅಂತ ಹೇಳುವಂಗೆ ಅವನು ಮಾಡಿಸಿದ್ದಾನೆ. ಇಂಟ್ರೊಡಕ್ಷನಲ್ಲಿ ಬರೆದಿದ್ದೇನೆ ನಾನು, ಐ ಆಮ್ ಅ ಪೆನ್ ದ ವಾಟ್ ದ ಪೆಂಡರ್ ಮೈ ನೀ ಇಸ್ ದಿ ಅಂತೇಳಿ. ಸುಮ್ಮನೆ ನಾವೊಂದು ಇನ್ಸ್ಟ್ರೂಮೆಂಟ್ ಆಗಿರ್ತೀವಿ, ಅವನು ಹರಿಸ್ತಿರ್ತಾನೆ, ಆ ಥರ ಹರಿದಿದ್ದೀವಿ. ಇದನ್ನು ಸಾಧ್ಯವನ್ನಾಗಿ ಮಾಡಿಸಿದವರು ಸಾಕಷ್ಟು ಜನರಿದ್ದಾರೆ. ಮೊಟ್ಟ ಮೊದಲನೇದಾಗಿ ಎಲ್ಲರ ಪ್ರತಿಯೊಬ್ಬರ ಜೀವನದಲ್ಲಿ 3 ಋಣಗಳನ್ನು ನಾವು ತೀರಿಸಬೇಕಾಗುತ್ತೆ. ಫಾಸ್ಟಾಗಿ ಮುಗಿಸ್ಬಿಡ್ತೀನಿ, ಇದನ್ನು ಹೇಳಲೇಬೇಕಾಗಿದೆ ನಾನು. 1 ತಂದೆ ತಾಯಿಯ ಋಣ, 2 ಗುರುವಿನ ಋಣ, 3 ಸಮಾಜದ ಋಣವನ್ನು ನಾವು ತೀರಿಸಬೇಕಾಗುತ್ತೆ. ನನ್ನ ತಂದೆ ತಾಯಿ ಅವರು ತಮ್ಮ ಜೀವನದಿಂದ ಮಾರ್ಗದರ್ಶನವಾದರು ನನಗೆ. ಬೈ ದ ವೇ ದೇ ಲಿವ್ಡ್ ಐತಲ್ಲ, ಇಟ್ ಇನ್ಫ್ಲೂಯೆನ್ಸ್ಡ್ ಅವರ್ ಲೈಫ್. ನನ್ನ ತಂದೆ ತಾಯಿ ಪ್ರಸ್ತುತ ಈಗಿಲ್ಲ. ನನ್ನ ಚಿಕ್ಕಪ್ಪ ಇದ್ದಾರೆ. ನನ್ನ ಚಿಕ್ಕಪ್ಪ ಈಗ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವ್ರನ್ನ ನಾನು ವೇದಿಕೆಯ ಮೇಲೆ ಬರಮಾಡ್ಕೊತೀನಿ. ನನ್ನ ಚಿಕ್ಕಪ್ಪ ಅವ್ರು ಬರಬೇಕು. ಅವ್ರಿಗೆ ಸಂಘಟಕರು ಒಂದು ಸನ್ಮಾನ. ಅದೇ ರೀತಿ ನನ್ನ ಕಲಿಸಿದ ನನ್ನ ಗುರುಗಳಿದ್ದಾರೆ. ನಾನು ಒಳ್ಳೆಯ ಕೆಲಸವನ್ನು ಪ್ರೈಮರಿ ಸ್ಕೂಲ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಬೆನ್ನು ತಟ್ಟಿ, ಉಡಾತನ ಮಾಡಿದಾಗ ಬೆನ್ನ ಮೇಲೆ ಬುದ್ಧಿ ಹೇಳಿದ ನಮ್ಮ ಕುಂಬಾರ ಸರ್ ಇದ್ದಾರೆ, ಪ್ರೈಮರಿ ಸ್ಕೂಲ್ ಟೀಚರ್. ವಿಶೇಷವಾಗಿ ಇವತ್ತು ಬರಮಾಡ್ಕೊಂಡಿದ್ದೇನೆ ಅವ್ರಿಗೆ. ನಿಮ್ಮೆಲ್ಲರಿಗೂ ಇವತ್ತು ನಾನು ಏನಾದರೂ 4 ಅಕ್ಷರ ಕಲ್ತಿದ್ರೆ ಅದರ ಮೂಲ ರೂವಾರಿ ಯಾರು ಅಂದರೆ ನಮ್ಮ ಕುಂಬಾರ ಗುರುಗಳು. ಕೈ ಕೆಡಬೇಕು.